अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। परमपूज्य श्री श्री यदुगिरियतिराज नारायण रामानुजजीय स्वामी चरणपादारविन्दಗಳಿಗೆ नमः। नमो नमो यामुनाय यामुनाय नमो नमः। नमो नमो यामुनाय यामुनाय नमो नमः। ಭಗವದ್ಧ್ಯಾನ ಸಂಗೀತೋಪನ್ಯಾಸ ಪರಮಪೂಜ್ಯ ಜೀಯರ್ ಸ್ವಾಮಿಗಳ ಕನಸಿನ ಕೂಸಾಗಿ ಅದರಲ್ಲಿ ಆಳ್ವಾರ್ ಆಚಾರ್ಯರ ಮಹಿಮಾತಿಶಯಗಳನ್ನ ನಾವು ಮಾತುಗಳಲ್ಲಿ ಹಾಗೂ ಗೀತೆಗಳ ಮೂಲಕ ಅನುಭವಿಸ್ತಾ ಬಂದಿದ್ದೀವಿ. ಇವತ್ತು ಆಳವಂದಾರರ ತಿರುನಕ್ಷತ್ರ. ಈ ಪ್ರಯುಕ್ತ ಯಾಮುನರ ಯಾತ್ರೆ ಅನ್ನುವ ಈ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಶ್ರೀಯಪ್ಪತಿಯಾದ ಪರಮಾತ್ಮ ಶ್ರೀಮನ್ನಾರಾಯಣನಿಂದ ಅನುಗ್ರಹಿಸಲ್ಪಟ್ಟಿರುವಂತಹ ಶ್ರೀ ವೈಷ್ಣವ ಧರ್ಮದಲ್ಲಿ 12 ಆಳ್ವಾರರು ಅವತರಿಸಿ ತಮ್ಮ ಪ್ರಬಂಧಗಳಿಂದ ಈ ಧರ್ಮವನ್ನ ಪರಿಪೋಷಿಸಿ ಭಕ್ತಿ ಪ್ರಪತ್ತಿ ಮಾರ್ಗವನ್ನ ಹರಡಿದ್ರು. ಪ್ರಪನ್ನ ಜನ ಕೂಟಸ್ಥರಾದ ನಮ್ಮಾಳ್ವಾರರ ಅವತಾರ ಮುಗಿದ ಮೇಲೆ ಸ್ವಲ್ಪ ಕಾಲ ಈ ಪ್ರಬಂಧಗಳೆಲ್ಲ ನೇಪಥ್ಯಕ್ಕೆ ಸರಿದು ಬಿಟ್ಟಿತ್ತು. ಆಗ ಅವತರಿಸಿದಂತಹ ಅನೇಕ ಆಚಾರ್ಯರು ನಮ್ಮ ಶ್ರೀ ವೈಷ್ಣವ ಧರ್ಮವನ್ನ ವಿಶೇಷವಾಗಿ ರೂಪಿಸಿ ಪ್ರಚುರಪಡಿಸಿದ್ರು. ಅವರಲ್ಲಿ ನಾಥ ಮುನಿಗಳು ಆದ್ಯರು. ಮಹಾಪುರುಷರು ಪರಮ ಯೋಗಿಗಳೂ ಆದಂತಹ ಇವರು ಭಾರತದಾದ್ಯಂತ ಸಂಚರಿಸಿ ಶ್ರೀ ವೈಷ್ಣವ ಧರ್ಮವನ್ನ ಸ್ಥಾಪಿಸರು. ಇವರ ಗ್ರಂಥಗಳು ನ್ಯಾಯತತ್ವ ಮತ್ತು ಯೋಗ ರಹಸ್ಯ. ನಾಥ ಮುನಿಗಳ ಸುಪುತ್ರರಾದಂತಹ ಈಶ್ವರ ಮುನಿಗಳಿಗೆ ಬಹಳ ಕಾಲ ಸಂತಾನವಿರಲಿಲ್ಲ. ಸಕುಟುಂಬ ಸಮೇತರಾಗಿ ಉತ್ತರ ಭಾರತ ಯಾತ್ರೆಯಲ್ಲಿದ್ದಾಗ ಯಮುನಾ ನದಿಯ ತೀರದಲ್ಲಿ ಸ್ವಲ್ಪ ಕಾಲ ಅವರೆಲ್ಲ ವಾಸ ಮಾಡ್ತಾ ಇದ್ರು. ಆಗ ಈಶ್ವರ ಮುನಿಗಳ ಧರ್ಮಪತ್ನಿ ಗರ್ಭವತಿಯಾಗ್ತಾರೆ. ಅಲ್ಲಿಂದ ನಾಥ ಮುನಿಗಳ ಊರಾದ ವೀರನಾರಾಯಣಪುರಕ್ಕೆ ಕ್ರಿಸ್ತಶಕ 916ರಲ್ಲಿ ಅವರೆಲ್ಲರೂ ವಾಪಸ್ ಬಂದಾಗ ಈಶ್ವರ ಮುನಿಗಳ ಸುಪುತ್ರರಾಗಿ ಯಾಮುನಾ ಮುನಿ ಜನಿಸ್ತಾರೆ. ತಾತ ನಾಥ ಮುನಿಗಳು ಈ ಮಗುವಿಗೆ ನಾಮಕರಣ ಮಾಡಿದ್ದು ಯಮುನೈ ತುರೈವನ್ ಅಂತ. ನಾಥ ಮುನಿಗಳು ವಯೋವೃದ್ಧರಾಗೋವರೆಗೂ ಮೊಮ್ಮಗನ ವಿದ್ಯಾಭ್ಯಾಸ ಮೊದಲಾಗಿ ಅವನ ಸರ್ವತೋಮುಖ ಬೆಳವಣಿಗೆಗೆ ದಾರಿದೀಪವಾಗಿದ್ರು. ನಂತರದಲ್ಲಿ ತಮ್ಮ ಶಿಷ್ಯರಾದ ಪುಂಡರೀಕಾಕ್ಷರಿಗೆ ಈ ಜವಾಬ್ದಾರಿಯನ್ನು ವಹಿಸಿ ಭಗವಂತನ ಪಾದಗಳನ್ನ ಸೇರ್ತಾರೆ. ನಾಥ ಮುನಿಗಳ ನಂತರದಲ್ಲಿ ನಮ್ಮ ದರ್ಶನ ಪ್ರವರ್ತಕರಾದಂತಹ ಉಯ್ಯಕ್ಕೊಂಡಾರ್ ಎಂದೆನಿಸಿಕೊಂಡಂತಹ ಪುಂಡರೀಕಾಕ್ಷರು ಅವರು ಮುತ್ಸದ್ದಿಯಾದಾಗ ಅವರ ಶಿಷ್ಯರು ಮಣಕ ನಂಬಿಗಳಿಗೆ ಸಂಪ್ರದಾಯವನ್ನ ಮುಂದುವರಿಸೋದಕ್ಕೆ ಹೇಳಿದ್ದೆ ಅಲ್ಲದೆ ಯಾಮುನಾ ಮುನಿಗಳನ್ನ ಮುಂದಿನ ದರ್ಶನ ಪ್ರವರ್ತಕರಾಗಿ ತಯಾರು ಮಾಡೋದಕ್ಕೂ ಸಹ ಆದೇಶಿಸ್ತಾರೆ. ಮಣಕ್ಕಾಲ್ನಲ್ಲಿ ಜನಿಸಿದಂತಹ ಶ್ರೀರಾಮ ಮಿಶ್ರು ಯಾಮುನಾ ಮುನಿಗಳಿಗೆ ಪಂಚ ಸಂಸ್ಕಾರ ಮಂತ್ರೋಪದೇಶವನ್ನ ಅನುಗ್ರಹಿಸಿ ಅವರನ್ನ ಪರಿಪೋಷಿಸ್ತಿರ್ತಾರೆ. ಯಾಮುನರು ಬಹಳ ಪ್ರತಿಭಾ ಸಂಪನ್ನರಾಗಿದ್ರು. ಮಹಾಭಾಷ್ಯ ಭಟ್ಟರ್ ಅನ್ನುವವರಲ್ಲಿ ಸಾಮಾನ್ಯ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತಿದ್ರು. ಆಗಿನ ಧಾರ್ಮಿಕ ವಾತಾವರಣ ನಾಸ್ತಿಕ ಭಾವ ಶೂನ್ಯ ಭಾವಗಳಿಂದ ಪ್ರಭಾವಿತ ಆಗಿತ್ತು. ವಿಶಿಷ್ಟಾದ್ವೈತ ಪರವಾದ ಭಾಷ್ಯಗಳು ಅಷ್ಟಾಗಿ ಪ್ರಚಾರದಲ್ಲಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ
ಯಾಮುನರು ತಮ್ಮ ಸ್ವಸಾಮರ್ಥ್ಯದಿಂದ ಶ್ರೀವೈಷ್ಣವ ಧರ್ಮವನ್ನ ಪ್ರಚಾರ ಮಾಡಿದ್ರು. ಆಳವಂದಾರಂತಾನೆ ಪ್ರಸಿದ್ಧರಾದ್ರು. ಅವರಿಗೆ ಈ ಹೆಸರು ದೊರಕಿದಂತಹ ಒಂದು ಘಟನೆ ತುಂಬಾ ಸ್ವಾರಸ್ಯಪೂರ್ಣವಾಗಿದೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ರಸದಲ್ಲಿ ಸ್ವಾದವು ವಿಷದಂತೆ ಇರುತ್ತೀಹ, ಜಾಲಿಯ ಮರದಂತೆ ಧರೆಯೊಳು ದೂರ್ಜನರು, ಜಾಲಿಯ ಮರದಂತೆ. ಮೂಲಾಗ್ರ ಪರ್ಯಂತ ಮುಳ್ಳು ಕೂಡಿರುವಂಥ ಜಾಲಿಯ ಮರದಂತೆ ಧರೆಯೊಳು ದೂರ್ಜನರು, ಜಾಲಿಯ ಮರದಂತೆ. ದಾಸರ ಪದದಲ್ಲಿ ಆ ಕಾಲಕ್ಕೆ ಸರಿಹೊಂದುವಂತಹ ಅಕ್ಕಿ ಆಳ್ವಾನ್ ಅನ್ನುವಂತಹ ಒಬ್ಬ ಪಂಡಿತರಿದ್ರು. ಯಾಮುನರು ಸುಮಾರು 19-20 ವರ್ಷದವರಿದ್ದಾಗ ಆ ಊರಿನ ರಾಜನ ಅರಮನೆಯಲ್ಲಿ ಈ ಅಕ್ಕಿ ಆಳ್ವಾನ್ ಅನ್ನುವಂತಹ ಪಂಡಿತರು ತನ್ನನ್ನ ಯಾರೂ ಸೋಲ್ಸಕ್ಕಾಗದೇ ಇರುವಂತಹ, ಅಂದ್ರೆ ಇದುವರೆಗೂ ಅವರನ್ನ ಸೋಲ್ಸೋದಕ್ಕಾಗದೇ ಇರುವಂತಹ ಯಾವ್ಯಾವ ಪಂಡಿತರು ಬಂದಿದಾರೋ ಅವರೆಲ್ಲರ ಹತ್ರ ವರ್ಷಾನು ಕಪ್ಪ ಕಾಣಿಕೆ ವಸೂಲ್ ಮಾಡ್ತಿದ್ರು. ಮಹಾಭಾಷ್ಯ ಭಟ್ಟರಲ್ಲಿಯೂ ಸಹ ಆ ವರ್ಷ ರಾಜನ ಸೈನಿಕರು ಅಕ್ಕಿ ಆಳ್ವಾನನ ಆಗ್ರಹದ ಮೇರೆಗೆ ಕಪ್ಪ ವಸೂಲಿ ಮಾಡೋದಕ್ಕೆ ಬಂದಾಗ ಅಲ್ಲೇ ಇದ್ದ ಯಾಮುನರು ತಮ್ಮ ಗುರುಗಳನ್ನ ತಡೆದು ಸೈನಿಕರು ತಂದಿದ್ದಂತಹ ಆ ಓಲೆಯನ್ನ ಬಿಸಾಕಿ ಹೇಳ್ತಾರೆ, ನವಯಂ ಕವಯಸ್ತು ಕೇವಲಂ ನವೈ ಕೇವಲಂ ತಂತ್ರಪಾರಗಾಹ ಅಪಿತು ಪ್ರತಿವಾದಿವಾರಣ ಪ್ರಕಟಾಟೋಪ ವಿಪಾಟ ನ ಕ್ಷಮಾಹ ಅಂತ. ಅಂದ್ರೆ ಯಾಮುನರು ಹೇಳ್ತಾರೆ, ನಿಮ್ಮ ಅಕ್ಕಿ ಆಳ್ವಾನ್ ಪಂಡಿತರಿಗೆ ಹೋಗಿ ಹೇಳಿ, ನಾವು ಬರೀ ತಂತ್ರ ಮಂತ್ರ ಮಾಡುವಂತಹ ಪಂಡಿತರಲ್ಲ, ಅಥವಾ ಬರೀ ಕವಿಗಳೂ ಅಲ್ಲ. ಈ ಅಟಾಟೋಪಗಳನ್ನೆಲ್ಲ ಮಾಡುವಂತಹ ಒಂದು ಸಂದರ್ಭ ಬಂದ್ರೆ ಆವಾಗ ಕ್ಷಮೆ ಇಲ್ಲದೆ ನಾವು ತಕ್ಕದಾದಂತಹ ಶಾಸ್ತಿಯನ್ನು ಮಾಡ್ತೀವಿ ಅಂತ ಒಂದು ಓಲೆಯಲ್ಲಿ ಬರೆದು ಆ ಸೈನಿಕರ ಹತ್ರ ಕಳಿಸ್ತಾರೆ. ಆ ಸೈನಿಕರು ರಾಜನ ಅರಮನೆಗೆ ಬಂದು ಅಕ್ಕಿ ಆಳ್ವಾನನಿಗೆ ಯಾಮುನರು ಕಳಿಸಿದಂತಹ ಸಂದೇಶವನ್ನ ಕೊಟ್ಟಾಗ ಆ ಪಂಡಿತ ಅಕ್ಕಿ ಆಳ್ವಾನ್ರಿಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಆದ್ರೆ ಅಲ್ಲೇ ಇದ್ದಂತಹ ರಾಜನಿಗೆ ತುಂಬಾ ಆಶ್ಚರ್ಯ ಆಗತ್ತೆ. ಅಲ್ಲದೆ ಆ ಸಭೆಯಲ್ಲಿ ಇದ್ದಂತಹ ರಾಣಿ ಆ ಯುವಕನನ್ನ ಅರಮನೆಗೆ ಕರೆಸಿ, ಇಷ್ಟು ಚಿಕ್ಕ ಹುಡುಗ ಅದ್ ಹೇಗ್ ಇಷ್ಟೆಲ್ಲ ದೊಡ್ಡದಾಗಿ ಬರೆದು ಕಳಿಸಿದಾನೆ, ಅವನನ್ನ ನಾವು ಪರೀಕ್ಷೆ ಮಾಡೋಣ ಅಂತ ರಾಜನಿಗೆ ಸೂಚಿಸ್ತಾಳೆ. ಸರಿ, ಸೈನಿಕರು ಬಂದು ಯಾಮುನರ್ನ ಕರೆದಾಗ ತಮಗೆ ಸೂಕ್ತ ಮರ್ಯಾದೆಗಳೊಂದಿಗೆ ಬರಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ರಾಣಿ ಒಂದು ಪಲ್ಲಕ್ಕಿ ಕಳಿಸಿ ಅದರಲ್ಲಿ ಯಾಮುನರನ್ನ ಅರಮನೆಗೆ ಬರಮಾಡ್ಕೊಳ್ತಾಳೆ. ಬಂದ್ಮೇಲೆ ರಾಜ ಕೇಳ್ತಾನೆ, ನೀವ್ ಯಾರು, ಯಾಕೆ ಅಕ್ಕಿ ಆಳ್ವಾನ್ನ ಆಜ್ಞೆಯನ್ನ ಹರಿದು ಹಾಕಿದ್ರಿ ಅಂತ. ಆಗ ಯಾಮುನರ್ ಹೇಳ್ತಾರೆ, ಹಿಮಾಲಯದಿಂದ ಹಿಡಿದು ರಾಮಸೇತುವರೆಗೆ ಪೂರ್ವ ಪಶ್ಚಿಮವಾಗಿ ಇಡೀ ದೇಶದಲ್ಲೆಲ್ಲ ಸ್ವಲ್ಪಾನೂ ಅಜ್ಞಾನವಿಲ್ಲದ ಶುದ್ಧ ಮನಸ್ಸುಳ್ಳ ನನ್ನಂತಹ ಇನ್ನೊಬ್ಬ ವಿದ್ವಾಂಸ ಹುಡುಕಿದ್ರೂ ಸಿಗೋದಿಲ್ಲ ಅಂತ. ಯಾಮುನರು ಹೀಗ್ಯಾಕೆ ಹೇಳ್ತಾರೆ ಅಂದ್ರೆ, ಆಗಲೇ ಅಕ್ಕಿ ಆಳ್ವಾನ್ ಅನ್ನುವಂತಹ ಪಂಡಿತ ತುಂಬಾ ಗರ್ವಿಯಾಗಿದ್ದ. ಅವನ ಅಹಂಕಾರವನ್ನ ಮುರಿಯೋದಕ್ಕೆ ಈ ಭಾಷೆಯಲ್ಲೇ ಉತ್ತರಿಸ್ಬೇಕು ಅನ್ನೋ ಕಾರಣದಿಂದ ಹೀಗ್ ಹೇಳ್ತಾರೆ. ಆಗ ಅಕ್ಕಿ ಆಳ್ವಾನ್ ಒಂದು ಪಂದ್ಯಕ್ಕೆ ಇವರನ್ನ ಮೊದಲು ಮಾಡ್ತಾರೆ.
ಲೌಕಿಕ ವಿಷಯಗಳಲ್ಲಿ ನೀನು ಯಾವುದನ್ನಾದ್ರೂ ಉಂಟು ಅಥವಾ ಇದೆ ಅಂದ್ರೆ ನಾನು ಅದನ್ನ ಇಲ್ಲ ಅಂತ ಸ್ಥಾಪಿಸ್ತೀನಿ ಅಂತ. ಯಾಕಿಲ್ಲಿ ಲೌಕಿಕ ವಿಷಯಗಳು ಅಂದ್ರೆ, ತಾವು ಎಲ್ಲ ವಿಷಯಗಳಲ್ಲೂ ಪಂಡಿತರು, ಆದ್ರೆ ಅವ್ರಿಗೂ ಒಂದು ಚಿಕ್ಕ ಸಂಶಯ ಇರತ್ತೆ. ಯಾವ್ದಾದ್ರೂ ಬೇರೆ ಕಡೆಯಿಂದ ಶಾಸ್ತ್ರಗಳಲ್ಲಿ ಇನ್ಯಾವ್ದಾದ್ರೂ ಪಂಡಿತರು ಬಂದಿರಬಹುದು, ಆದ್ರೆ ಲೌಕಿಕದಲ್ಲಿ ನನ್ನನ್ನು ಯಾರು ಸೋಲ್ಸಕ್ಕಾಗಲ್ಲ ಅಂತ ಈ ರೀತಿ ಒಂದು ಪಂದ್ಯಕ್ಕೆ ತೊಡಗುತ್ತಾರೆ. ಇವರಿಬ್ಬರ ಮಧ್ಯೆ ಈ ಪಂದ್ಯ ಶುರು ಆಗೋದಕ್ಕೂ ಮುಂಚೆ ರಾಜ ರಾಣಿಯರ ನಡುವೆ ಸಂವಾದ ಹೀಗ್ ನಡೀತಾ ಇರತ್ತೆ. ರಾಣಿ ಹೇಳ್ತಾಳೆ ಯಾಮುನರೇ ಗೆಲ್ಲೋದು ಅಂತ, ರಾಜ ಹೇಳ್ತಾನೆ ಇಲ್ಲ ಅಕ್ಕಿ ಆಳ್ವಾನ್ರೆ ಗೆಲ್ಲೋದು ಅಂತ. ಅದಕ್ಕೆ ರಾಣಿ ಹೇಳ್ತಾಳೆ ಯಾಮುನರ್ ಏನಾದ್ರೂ ಸೋತ್ರೆ ನಾನು ನಿನ್ನ ಅಂದ್ರೆ ರಾಜನ ದಾಸಿ ಆಗ್ತೀನಿ ಅಂತ. ರಾಜ ಹೇಳ್ತಾನೆ ಯಾಮುನರ್ ಏನಾದ್ರೂ ಗೆದ್ರೆ ಅವರಿಗೆ ನನ್ನ ಅರ್ಧ ರಾಜ್ಯ ಕೊಡ್ತೀನಿ ಅಂತ. ಇದನ್ನೇ ಪಂಡಿತರ ವಾಗ್ಯುದ್ಧಕ್ಕೆ ಪಣವಾಗಿ ಇಡ್ತಾರೆ. ಈ ವಾಗ್ಯುದ್ಧ ಶುರು ಆದಾಗ ಯಾಮುನರು ಲೌಕಿಕ ಸಂಬಂಧಕ್ಕೆ 3 ವಾಕ್ಯಗಳನ್ನ ಹೇಳ್ತಾರೆ. ಮೊದಲನೇದಾಗಿ ರಾಜನ ತಾಯಿ ಬಂಜೆಯಲ್ಲ, ಎರಡನೇದಾಗಿ ಹೇಳ್ತಾರೆ ರಾಜ ಸರ್ವಶಕ್ತನಲ್ಲ, ಮೂರನೇದಾಗಿ ಹೇಳ್ತಾರೆ ಮಹಾರಾಣಿ ಮಹಾಪತಿವ್ರತೆ ಅಂತ. ಈಗ ಈ 3 ಲೌಕಿಕ ವಿಷಯಗಳು, ಆದ್ರೆ ಇದ್ಯಾವುದೇ ಪ್ರಶ್ನೆಗೆ ಅಥವಾ ಸವಾಲಿಗೆ ವಿರುದ್ಧವಾಗಿ ಉತ್ತರಿಸಿದ್ರೆ ರಾಜ ತನ್ನನ್ನು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಭಯದಿಂದ ಸ್ವಲ್ಪ ಕ್ಷಣದಲ್ಲೇನೆ ಆ ಅಕ್ಕಿ ಆಳ್ವಾನ್ರು ಏನ್ ಮಾಡ್ಬೇಕು ಅಂತ ತೋಚದೆ ತಲೆ ತಗ್ಗಿಸಿ ನಿಂತ್ಕೊಂಡ್ಬಿಡ್ತಾರೆ. ಇದರ ವಿವರಣೆ ಏನು ಅಂತ ರಾಜ ಕೋಪ ಆಶ್ಚರ್ಯದಿಂದ ಯಾಮುನರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ರಾಜನ ತಾಯಿಗೆ ಒಬ್ಬನೇ ಮಗ ಅಂದ್ರೆ ನೀನು ರಾಜ, ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿರುವಂತೆ ಆಕೆ ಬಂಜೆ ಅಂತಾನೆ ಪರಿಗಣಿಸ್ಪಡ್ತಾಳೆ. ಎರಡನೇ ಒಂದು ವಿಷಯ, ರಾಜ ಇಡೀ ಭೂಮಂಡಲವನ್ನೆಲ್ಲ ಆಳ್ತಾ ಇಲ್ಲ, ಒಂದು ನಿರ್ದಿಷ್ಟವಾದಂತಹ ಸಾಮ್ರಾಜ್ಯವನ್ನಷ್ಟೇ ಆಳ್ತಿದ್ದಾನೆ, ಹಾಗಾಗಿ ಅವನು ಸರ್ವಶಕ್ತನಲ್ಲ ಅಂತ. ಮೂರನೇದಾಗಿ ಆ ಪ್ರಶ್ನೆ ಏನಿತ್ತು ಪತಿವ್ರತೆ ಅಲ್ಲ ಅಂತ, ಅದಕ್ಕೆ ಉತ್ತರ ಹೇಳ್ತಾರೆ ಶಾಸ್ತ್ರೋಕ್ತವಾಗಿ ನಡೆಯುವಂತಹ ಮದುವೆಯಲ್ಲಿ ಮೊದಲು ವಧುವನ್ನ ದೇವತೆಗಳಿಗೆ ಅರ್ಪಿಸಿ ಆಮೇಲೆ ಲೌಕಿಕದಲ್ಲಿ ಧಾರೆ ಎರೀತಾರೆ, ಹಾಗಾಗಿ ವಾಕ್ಯ ರೀತಿ ರಾಣಿ ಪತಿವ್ರತೆಯಲ್ಲ ಅಂತ. ಈ ಎಲ್ಲ ಪ್ರಶ್ನೆಗಳಿಗೆ ಅಥವಾ ಸವಾಲುಗಳಿಗೆ ಸಮಂಜಸವಾಗಿ ಉತ್ತರಿಸಿದಂತಹ ಯಾಮುನರಿಗೆ ಇಡೀ ಸಭೆ ಕರತಾಡನ ಮಾಡತ್ತೆ. ರಾಣಿ ತಾನು ದಾಸಿಯಾಗೋದನ್ನ ತಪ್ಪಿಸಿದಂತಹ ಯಾಮುನರಿಗೆ ಆ ಕ್ಷಣದಲ್ಲೇ ಆಳವಂದಾರ್ ಅಂತ ಬಿರುದು ನೀಡಿದ್ರೆ ರಾಜ ಅವರಿಗೆ ಅರ್ಧ ರಾಜ್ಯವನ್ನ ಕೊಡ್ತಾನೆ. ಯೌವನದ ಹುರುಪಿನಲ್ಲಿದ್ದಂತಹ ಯಾಮುನರಿಗೆ ಅರ್ಧ ರಾಜ್ಯ ಸಿಕ್ಕಾಗ ಅವರು ಈ ಲೌಕಿಕದಲ್ಲೇ ತಮ್ಮನ್ನ ತೊಡಗಿಸ್ಕೊಂಡ್ಬಿಡ್ತಾರೆ. ರಾಜ್ಯತಂತ್ರ ಕಾರ್ಯಗಳಲ್ಲಿ ಅದರ ಜೊತೆಗೆ ಗೃಹಸ್ಥರಾಗಿ ತಮ್ಮ ವಂಶ ಪಾರಂಪರ್ಯವಾದಂತಹ ಕರ್ತವ್ಯವನ್ನ ಮರೆತು ಬಿಡ್ತಾರೆ. ರಾಮಮಿಶ್ರರು ಅಂದ್ರೆ ಮಣಕ್ಕಾಲ್ ನಂಬಿಗಳು ಇದನ್ನೆಲ್ಲ ಕೇಳಿಸ್ಕೊಂಡು ಅಯ್ಯೋ ತಮ್ಮ ಗುರುಗಳಾದಂತಹ ಉಯ್ಯಕೊಂಡಾರರ ಆಗ್ರಹದಂತೆ ಆಳವಂದಾರನ್ನ ಪುನಃ ದರ್ಶನ ಮಾಡಿ ಅವರನ್ನ ಧರ್ಮಸ್ಥಾಪನೆಗೆ ಕರೆ ತರಬೇಕು ಅಂತ ಆಳವಂದಾರನ್ನ ನೋಡೋದಕ್ಕೆ ಬರ್ತಾರೆ. ಆದ್ರೆ ಅಲ್ಲಿರುವಂತಹ ಸೈನಿಕರು ಒಳಗೆ ಬಿಡೋದಿಲ್ಲ ಮಣಕ್ಕಾಲ್ ನಂಬಿಗಳನ್ನ. ಸರಿ, ರಾಜತಾಂತ್ರಿಕತೆ ಅದನ್ನು ಸ್ವಲ್ಪ ತಿಳ್ಕೊಂಡಿದ್ದಂತಹ ರಾಮಮಿಶ್ರರು ದಾಸರ ಈ ಯುಕ್ತಿಯನ್ನ ಯೋಚನೆ ಮಾಡ್ತಾರೆ. ನನ್ನಿಂದ ನಾನೇ ಜನಿಸಿ ಬಂದೆನೆ ಕೃಷ್ಣ, ನನ್ನಿಂದ ನಾನೇ ಜನಿಸಿ ಬಂದೆನೆ ಕೃಷ್ಣ, ನನ್ನಿಂದ ನಾನೇ ಜನಿಸಿ ಬಂದೆನೆ ಕೃಷ್ಣ,
ಎನ್ನ ಸ್ವತಂತ್ರವೋ ಲೇಷವಿದ್ದರೆ ತೋರೋ ನನ್ನಿಂದ ನಾನೇ ಜನಿಸಿ ಬಂದೆನೆ ಕೃಷ್ಣ. ಎನ್ನ ಸ್ವತಂತ್ರವೋ ಲೇಷವಿದ್ದರೆ ತೋರೋ ನನ್ನಿಂದ ನಾನೇ ಜನಿಸಿ ಬಂದೆನೆ ಕೃಷ್ಣ. ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ, ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ, ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ, ನಿನ್ನದು ತಪೋ ಎನ್ನದು ತಪೋ. ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ, ನಿನ್ನದು ತಪೋ ಎನ್ನದು ತಪೋ. ಪರಮಾತ್ಮ ನನ್ನಿಂದ ನಾನೇ ಜನಿಸಿ ಬಂದೆನೆ ಕೃಷ್ಣ. ಕಂದಲಾಡಿಸುತ್ತೀರೆ ತಾಯೇ, ಕಂದ ಬಾವಿರುವಲ್ಲಿ ನೋಡುತ್ತೀರೆ. ಕಂದನಾಡಿಸುತ್ತೀರೆ ತಾಯೇ, ಕಂದ ಬಾವಿರುವಲ್ಲಿ ನೋಡುತ್ತೀರೆ. ಬಂದು ಬೇಗನೆ ಬಿಗಿದ ಪದಿರಲು, ಬಂದು ಬೇಗನೆ ಬಿಗಿದ ಪದಿರಲು, ಬಂದು ಬೇಗನೆ ಬಿಗಿದ ಪದಿರಲು. ಕಂದನ ತಪೋ ಮಾತೆಯ ತಪೋ, ಬಂದು ಬೇಗನೆ ಬಿಗಿದ ಪದಿರಲು. ಕಂದನ ತಪೋ ಮಾತೆಯ ತಪೋ. ಪರಮಾತ್ಮ ನನ್ನಿಂದ ನಾನೇ ಜನಿಸಿ ಬಂದೆನೆ ಕೃಷ್ಣ. ನ್ಯಾಯವಾದರೆ ದುಡುಕು ನಿನ್ನದು ನೋಡು, ಮತ್ತನ್ಯಾಯವಾದರೆ ಪೇಳುವರ್ಯಾರಯ್ಯ. ನ್ಯಾಯವಾದರೆ ದುಡುಕು ನಿನ್ನದು ನೋಡು, ಮತ್ತನ್ಯಾಯವಾದರೆ ಪೇಳುವರ್ಯಾರಯ್ಯ. ಕಾಯ ಜಪಿತ ಕಾಗಿ ನೆಲೆಯಾದಿ ಕೇಶವ, ಕಾಯ ಜಪಿತ ಕಾಗಿ ನೆಲೆಯಾದಿ ಕೇಶವ, ಕಾಯ ಜಪಿತ ಕಾಗಿ ನೆಲೆಯಾದಿ ಕೇಶವ. ಕಾಯಯ್ಯ ಎನ್ನನು ವಿಠಲಯ್ಯ, ಕಾಯ ಜಪಿತ ಕಾಗಿ ನೆಲೆಯಾದಿ ಕೇಶವ. ಕಾಯಯ್ಯ ಎನ್ನನು ವಿಠಲಯ್ಯ, ನನ್ನಿಂದ ನಾನೇ ಜನಿಸಿ ಬಂದೆನೆ ಕೃಷ್ಣ. ಎನ್ನ ಸ್ವತಂತ್ರವೋ ಲೇಷವಿದ್ದರೆ ತೋರೋ ನನ್ನಿಂದ ನಾನೇ ಜನಿಸಿ ಬಂದೆನೆ ಕೃಷ್ಣ. ಹೀಗೆ ಏನಾದ್ರೂ ಆಗ್ಲಿ ದೇವರ ಮೇಲೆಲ್ಲ ಭಾರ ಹಾಕಿ, ನಾನು ಏನಾದ್ರೂ ಸರಿ ನಮ್ಮ ಗುರುಗಳ ಮಾತಿಗೆ
ನಾನು ಅದನ್ನ ನಡೆಸಲೇಬೇಕು ಅಂತ ಹೇಳಿ ಅವರು ಮಣಕಾಲ್ ನಂಬಿಗಳು ಆಳವಂದಾರ ಅಡುಗೆಯವರಿಗೆ ಹೊನ್ಗೊನೆ ಸೊಪ್ಪನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಈ ಲೌಕಿಕ ವಿಷಯದಲ್ಲೇ ಇರುವಂತಹ ಆಳವಂದಾರರನ್ನ ಆ ಲೌಕಿಕದಿಂದ ಆಚೆ ತರೋದಕ್ಕೆ ಇವರು ಲೌಕಿಕದಲ್ಲಿ ಅತಿ ಹೆಚ್ಚು ಎಲ್ರೂ ಇಷ್ಟಪಡುವಂತಹ ಒಂದು ರಸಾಸ್ವಾದ ಅಂದ್ರೆ ನಾಲಿಗೆಯ ರುಚಿಯ ತಂತ್ರದಿಂದ ಅವರನ್ನ ಆಚೆ ತರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಹಾಗಾಗಿ ಆ ಹೊನಗೊನೆ ಸೊಪ್ಪನ್ನ ದಿನ ಆಳವಂದಾರ ಮನೆಯಲ್ಲಿರುವಂತಹ ಅಡಿಗೆಯವರಿಗೆ ತಗೊಂಡು ಹೋಗಿ ಕೊಡ್ತಾ ಇರ್ತಾರೆ. ದಿನ ಅಡಿಗೆಯವರು ತರ್ತರಾವರಿಯಾದಂತಹ ಚಟ್ನಿ, ಹುಳಿ ಈ ತರದ್ದನ್ನೆಲ್ಲ ಯಾಮುನರಿಗೆ ಬಡಿಸ್ತಾ ಇರ್ತಾರೆ. ಆ ರುಚಿ ಯಾಮುನರಿಗೆ ಬಹಳ ಒಗ್ಗೋಗಿರತ್ತೆ. ಸುಮಾರು 6 ತಿಂಗಳಾದ್ಮೇಲೆ ಒಂದಿನ ರಾಮಮಿಶ್ರು ಸೊಪ್ಪು ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. ಯಾಮುನರು ಮೊದಲನೇ ದಿವಸ ಊಟ ಮಾಡ್ತಾರೆ. ಏನೋ ಇದರಲ್ಲಿ ರುಚಿ ಬೇರೆ ರೀತಿ ಇದೆಯಲ್ಲ ಅಂತ ಅನ್ಸತ್ತೆ. 2ನೇ ದಿವಸ ಊಟ ಮಾಡ್ತಾರೆ. ಇಲ್ಲ, ಏನೋ ಇದರಲ್ಲಿ ಖಂಡಿತವಾಗ್ಲೂ ರುಚಿ ಕಡಿಮೆ ಇದೆ ಅಂತ. ಹೀಗೆ ಒಂದು 3-4 ದಿವಸ ಆದ್ಮೇಲೆ ಆಳವಂದಾರರು ತಮ್ಮ ಅಡಿಗೆಯವರನ್ನ ಕೇಳ್ತಾರೆ, ಏನು ಯಾವ್ದೋ ಒಂದು ಚಟ್ನಿ ಮಾಡ್ತಿದ್ರಲ್ಲ, ಅದ್ ಯಾಕೆ ಮಾಡ್ತಾ ಇಲ್ಲ? ಅದರಿಂದ ಇಡೀ ಅಡಿಗೆ ರುಚಿನೇ ನನಗೆ ರುಚಿಸ್ತಾ ಇಲ್ಲ ಅಂತ ಹೇಳಿದಾಗ ಅಡಿಗೆಯವ್ರು ಹೇಳ್ತಾರೆ, ಆ ಸೊಪ್ಪನ್ನ ಕೊಡ್ತಿದ್ದಂತಹ ಮನುಷ್ಯ ಇವಾಗ ಬರ್ತಿಲ್ಲ ಅಂತ. ಅದರ ರುಚಿಗೆ ಮರಳಾಗಿದ್ದಂತಹ ಆಳವಂದಾರರು ಸೈನಿಕರಿಗೆ ಆ ಸೊಪ್ಪು ಮಾರವನು ಎಲ್ಲೇ ಇದ್ರೂ ಸಹ ಈ ಕೂಡಲೇ ಕರ್ತನ್ನಿ ಅಂತ ಆಜ್ಞೆ ಮಾಡ್ತಾರೆ. ಇಂತಹ ಒಂದು ಸಂದರ್ಭಕ್ಕೆ ಕಾಯ್ತಿದ್ದಂತಹ ರಾಮಮಿಶ್ರರು ಬಂದು ಯಾಮುನರನ್ನ ಭೇಟಿ ಮಾಡಿ ಅವರ ತಾತನವರಾದಂತಹ ನಾಥಮುನಿಗಳ ಬಗ್ಗೆ ಅವರಿಗೆ ತಿಳಿ ಹೇಳಿ, ನಿಮ್ಮ ತಾತ ಶ್ರೀರಂಗದಲ್ಲಿ ದೊಡ್ಡ ನಿಧಿಯನ್ನೇ ಸಂಪಾದನೆ ಮಾಡಿ ಇಟ್ಟಿದ್ದಾರೆ, ಬನ್ನಿ ಅದನ್ನ ತಗೊಳ್ಳಿ ಅಂತ ಕರ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಯಾಮುನರಿಗೆ ಗೋವಿಂದಜೀಯರ್, ಪಿಳ್ಳೆಯರಸ ನಂಬಿ, ಶೊಟ್ಟೈ ನಂಬಿ, ತಿರುವರಂಗ ಪೆರುಮಾಳ್ ಅರಯ್ಯರ್ ಅನ್ನುವಂತಹ 4 ಸುಪುತ್ರರಿರ್ತಾರೆ. ಇವರನ್ನೂ ಕರ್ಕೊಂಡು ಇಡೀ ಕುಟುಂಬ ಸಮೇತರಾಗಿ ಯಾಮುನರು ಶ್ರೀರಂಗಕ್ಕೆ ಬರ್ತಾರೆ. ರಾಮಮಿಶ್ರರು ಯಾಮುನರಿಗೆ ಅವರ ತಾತ ಸಂಪಾದಿಸಂತಹ ನಿಧಿ ತೋರಿಸ್ತೀನಿ ಅಂತ ಸೀದಾ ಶ್ರೀರಂಗನ ಸನ್ನಿಧಿಗೆ ಕರ್ಕೊಂಡು ಹೋಗಿ ಭಗವಂತನ ಪಾದಾರವಿಂದಗಳನ್ನ ತೋರಿಸಿ ಆ ಸಂಪತ್ತು ಇದೇ ನೋಡಿ ಅಂತ ತೋರಿಸ್ತಾರೆ. ತತ್ಕ್ಷಣದಲ್ಲಿ ಯಾಮುನರಿಗೆ ತಾವು ಇಷ್ಟ ದಿನ ಮಾಡಿದಂತಹ ಅಚಾತುರ್ಯದ ಅರಿವಾಗಿ ಎಲ್ಲ ಭೋಗಗಳನ್ನ ತ್ಯಜಿಸಿ ಸನ್ಯಾಸಿಗಳಾಗಿ ಶ್ರೀರಂಗದಲ್ಲಿ ತಮ್ಮ ಮಕ್ಕಳನ್ನೇ ಮೊದಲು ಶಿಷ್ಯರನ್ನಾಗಿ ಸ್ವೀಕರಿಸಿ ದರ್ಶನ ಪ್ರವಚನದ ಮೂಲಕ ನಾಥಮುನಿಗಳ ಪರಂಪರೆಯನ್ನ ಮುಂದುವರಿಸ್ತಾರೆ. ಶ್ರೀ ಯಾಮುನಾಚಾರ್ಯರಿಗೆ ತಾವು ಭಗವದ್ ದರ್ಶನ ಮಾಡಿ ಅನುಭವಿಸಿದಂತಹ ಆನಂದವನ್ನ ಎಲ್ಲರೂ ಅನುಭವಿಸಬೇಕು ಅನ್ನುವಂತಹ ಉದಾರತೆ. ಹಾಗಾಗಿ ಲಕ್ಷ್ಮೀ ಸ್ತುತಿಯಾದಂತಹ ಚತುಶ್ಲೋಕಿ ಭಗವಂತನ ಕುರಿತಾದಂತಹ ಸ್ತೋತ್ರವನ್ನ ರಚಿಸ್ತಾರೆ. ವಿಶಿಷ್ಟಾದ್ವೈತ ದರ್ಶನವನ್ನ ಪ್ರತಿಪಾದಿಸುವಂತಹ ಗ್ರಂಥಗಳ ಅಭಾವವನ್ನ ಆ ಕಾಲಕ್ಕೆ ಅವರು ಗಮನಿಸಿ ಆಗಮ ಪ್ರಾಮಾಣ್ಯ, ಸಿದ್ಧಿತ್ರಯ ಮಹಾಪುರುಷ ನಿರ್ಣಯ ಮತ್ತು ಗೀತಾರ್ಥ ಸಂಗ್ರಹ ಅನ್ನುವಂತಹ ಶ್ರೇಷ್ಠವಾದ ಗ್ರಂಥಗಳನ್ನ ರಚಿಸ್ತಾರೆ. ಈ ಗ್ರಂಥಗಳನ್ನ ತಮ್ಮ ತಾತನಾದ ನಾಥಮುನಿಗಳ ಗ್ರಂಥಗಳು ಅಂದ್ರೆ ನ್ಯಾಯತತ್ವ ಮತ್ತು ಯೋಗ ರಹಸ್ಯ ಇವುಗಳಿಗೆ ಶ್ರುತಿ, ಸ್ಮೃತಿ, ಭಗವದ್ಗೀತೆ, ಪುರಾಣ ಹಾಗೂ ದಿವ್ಯ ಪ್ರಬಂಧಗಳ ಪ್ರಮಾಣದೊಂದಿಗೇನೆ ರಚನೆ ಮಾಡ್ತಾರೆ. ಮುಂದೆ ಆಳವಂದಾರರ ಪರಮಾನುಗ್ರಹ ಹಾಗೂ ವಿಶೇಷ ಆಸೆಯಂತೆ ಆಚಾರ್ಯ ರಾಮಾನುಜರು ನಮ್ಮ ಸಿದ್ಧಾಂತ ಸ್ಥಾಪನೆಯನ್ನ ವಿಕಸಿಸಿದರು. ಆಷಾಢ ಶುಕ್ರವಾರದ ಈ ಶುಭ ದಿವಸ ನಾವು ಅವರ ಚತುಶ್ಲೋಕಿ ಅನ್ನುವಂತಹ 4 ಸ್ತೋತ್ರಗಳ ಗುಚ್ಛವನ್ನ ಅನುಸಂಧಾನ ಮಾಡೋಣ. ಇದು ಮೊಟ್ಟ ಮೊದಲು ರಚಿತವಾದಂತಹ ವೈಷ್ಣವ ಸಂಪ್ರದಾಯದ ಲಕ್ಷ್ಮೀ ಸ್ತೋತ್ರವಾಗಿದ್ದು ಪ್ರತಿದಿನ ಸಾಯಂಕಾಲ ಇದನ್ನ ಮಹಿಳೆಯರು ಅನುಸಂಧಾನ ಮಾಡುವಂತಹ ಸಂಪ್ರದಾಯ ನಮ್ಮಲ್ಲಿದೆ. ವಿಗಾಹೇ ಯಾಮುನಂ ತೀರ್ಥಂ ಸಾಧು ಬೃಂದಾವನೇ ಸ್ಥಿತಂ
ನಿರಸ್ತಜಿಹ್ಮಗಸ್ಪರ್ಶೇ ಯತ್ರ ಕೃಷ್ಣಃ ಕೃತಾದರಃ ಅಂತ ವೇದಾಂತಾಚಾರ್ಯರು ಯಾಮುನರ ಬಗ್ಗೆ ಸ್ತೋತ್ರ ಮಾಡಿದ್ದಾರೆ. ಯಾಮುನರು ಯಾವುದೇ ಪಾಪ ಸ್ಪರ್ಶವಿಲ್ಲದವರು, ಕುಟಿಲ ಕಪಟಗಳು ಅವರ ಹತ್ರ ನಡೆಯೋತಾನೇ ಇರಲಿಲ್ಲ. ಸಾಧು ಪ್ರವೃತ್ತರನ್ನ ರಕ್ಷಿಸೋದೇ ಅಲ್ಲದೆ ಸದಾ ವೈಷ್ಣವ ಧರ್ಮ ಪ್ರತಿಪಾದನೆಯಲ್ಲಿ ನಿರತರಾಗಿದ್ದವರು. ದುಷ್ಟ ಸರ್ಪದ ಕಾಟವಿಲ್ಲದೆ ಇರುವಂತಹ ಕೃಷ್ಣನಿಗೆ ಪ್ರಿಯವಾದ ಯಮುನಾ ನದಿಯಂತೆ ತೀರ್ಥಪ್ರಾಯರಾದ ಯಾಮುನ ಮುನಿವರ್ಯರನ್ನ ನಾನು ನಮಸ್ಕರಿಸ್ತೀನಿ ಅನ್ನೋದು ಈ ಶ್ಲೋಕದ ಭಾವಾರ್ಥ ಆಗಿದೆ. ಮುಕ್ಕೂರ್ ವೀರರಾಘವಾಚಾರ್ಯರು ಅಷ್ಟಲಕ್ಷ್ಮಿ ಸ್ತೋತ್ರ ಅಂತ ಮಾಡಿರುವಂತಹ ಒಂದು ಗುಚ್ಛದಲ್ಲಿ ಮೊದಲನೇ ಒಂದು ಗೀತೆ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮೀ ಸದಾ ಪಾಲಯ ಮಾಂ ಆದಿಲಕ್ಷ್ಮೀ ಸದಾ ಪಾಲಯ ಮಾಂ. ಹೀಗೆ ವಿಶೇಷವಾದಂತಹ ಗುಣಗಳುಳ್ಳಂತಹ ಲಕ್ಷ್ಮಿಯನ್ನ ಶ್ರೀದೇವಿಯನ್ನ ಸ್ತುತಿ ಮಾಡೋದಕ್ಕೆ ಯಾರಿಗೆ ಅಷ್ಟೊಂದು ಧೈರ್ಯ ಇರತ್ತೆ? ಸಾಕ್ಷಾತ್ ಭಗವಂತನಿಗೆ ಇಲ್ಲ. ಆದ್ರೂ ನನಗೆ ದೇವಿಯಲ್ಲಿ ಒಂದು ಅನುಕೂಲ ಇದೆ. ಅದೇನು ಅಂತ ಯಾಮುನರು ಈ ಮೊದಲನೇ ಶ್ಲೋಕ ಚತುಶ್ಲೋಕಿಯ ಮೊದಲನೇ ಹೂವಿನಲ್ಲಿ ಹೇಳ್ತಾರೆ. ಕಾಂತಸ್ತೆ ಪುರುಷೋತ್ತಮಃ ಫಣಿಪತಿಃ ಶಯ್ಯಾಸನಂ ವಾಹನಂ ವೇದಾತ್ಮಾ ವಿಹಗೇಶ್ವರೋ ಯವನಿಕಾ ಮಾಯಾ ಜಗನ್ಮೋಹಿನಿ ಬ್ರಹ್ಮೇಶಾದಿ ಸುರವ್ರಜ ಸದಯಿತಃ ತ್ವದ್ದಾಸದಾಸಿ ಗಣಃ ಶ್ರೀರೀತ್ಯೇವ ಚ ನಾಮತೆ ಭಗವತಿ ಬ್ರೂಮ ಕಥಂ ತ್ವಾಂ ವಯಂ. ಶ್ರೀದೇವಿಯಿಂದ ಭಗವಂತನಿಗೆ ದೊರಕಿರುವಂತಹ ಒಂದು ಅದ್ಭುತ ಸ್ಥಾನ ಅಂದ್ರೆ ಪುರುಷೋತ್ತಮ. ತನ್ನ ಹಿರಿಮೆಗೆ ತಕ್ಕ ಹಾಗೆ ಸ್ಥಾನಮಾನವನ್ನ ಹೊಂದಿಸಬೇಕಾಗಿರೋದು ಈಶ್ವರನಿಗೆ ಇರುವಂತಹ ಏಕೈಕ ಧ್ಯೇಯ. ಆದ್ದರಿಂದ ಉಭಯ ಸ್ವಾಮಿತ್ವ ಶ್ರೀಯಲ್ಲೇ ಇದೆ. ಶ್ರೀ ಅನ್ನೋ ಹೆಸರಿನಿಂದಾನೇ ಇದು ಅರ್ಥವಾಗತ್ತೆ.
ನಿತ್ಯ ವಿಭೂತಿ ನಾಯಕಿಯಾದಂತಹ ಶ್ರೀದೇವಿಯ ಸ್ಥಾನ ಶ್ರೀ ಅನ್ನೋ ಪದದಿಂದ ಸೂಚಿತವಾಗಿದೆ. ವೈಕುಂಠ ಮತ್ತು ಲೀಲಾ ವಿಭೂತಿಯ ಮೇಲಿನ ಅವಳ ಪರತ್ವ ಅಮಿತವಾದದ್ದು. ಹಾಗಾಗಿ ಶ್ರೀ ಅನ್ನೋ ಪದದ ವೈಭವವನ್ನ ನಾವು ಹೇಗ್ ಅನುಭವಿಸಕ್ಕಾಗತ್ತೆ, ನಾವು ಹೇಗ್ ವರ್ಣಿಸಕ್ಕಾಗತ್ತೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಅವಳನ್ನ ವರ್ಣಿಸೋದಕ್ಕೆ ಹೋಗಿ ನನ್ನನ್ನೇ ನಾನು ಮರ್ತು ಬಿಟ್ಟಿದ್ದೀನಿ, ನಾನು ಈ ಒಂದು ಕಾರ್ಯದಲ್ಲಿ ವಿಫಲನಾಗಿದ್ದೀನಿ ಅಂತಾರೆ ಆಳವಂದಾರರು. ಯಸ್ಯಾಸ್ತೆ ಮಹಿಮಾನಮಾತ್ಮನೈವ ತ್ವದ್ವಲ್ಲಭೋಪಿ ಪ್ರಭುಃ ನಾಲಂ ಮಾತುಮಿಯತ್ತಯ ನಿರವಧಿಂ ನಿತ್ಯಾನುಕೂಲಂ ಸ್ವತಃ ತಾಂ ತ್ವಾಂ ದಾಸೈತಿ ಪ್ರಪನ್ನ ಇತಿ ಚ ಸ್ತೋಷ್ಯಾಮ್ಯಹಂ ನಿರ್ಭಯಃ ಲೋಕೈಕೇಶ್ವರಿ ಲೋಕನಾಥ ದಯಿತೆ ದಾಂತೆ ದಯಾಂ ತೇ ವಿದಂ. ಈ ಶ್ಲೋಕದಲ್ಲಿ ಯಾಮುನರು ಹೇಳ್ತಾರೆ, ಸ್ವತಃ ಭಗವಂತನಿಗೆ ಸಂಪೂರ್ಣವಾಗಿ ನಿನ್ನ ಸೌಂದರ್ಯವನ್ನ ವರ್ಣಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅವನು ಕಲ್ಯಾಣ ಗುಣ ಪರಿಪೂರ್ಣ ಆದ್ರೂ ತನ್ನ ವೈಭವದ ಬಗ್ಗೆ ಅವನಿಗೆ ಅಳಿಯೋದಕ್ಕೆ ಸಮಯನಾದ್ರೂ ಎಲ್ಲಿದೆ? ಆದ್ರೆ ಈ ಕೆಲಸ ಇದಕ್ಕೆ ತೊಡಗೋದಕ್ಕೆ ನನಗೆ ಯಾಕಪ್ಪ ಸಾಧ್ಯ ಆಯ್ತು ಅಂದ್ರೆ, ಉಪಾಯ ಉಪೇಯ ಎರಡೂ ಆಗಿರೋ ನಿನ್ನಲ್ಲಿ ನಾನು ಪ್ರಪತ್ತಿ ಮಾಡಿದ್ದೀನಲ್ಲ ದೇವಿ. ಹಾಗಾಗಿ ನಾನು ನಿನ್ನ ದಾಸ ಆಗಿರೋದ್ರಿಂದ ನಿನ್ನನ್ನ ಅಳಿಯೋದಕ್ಕೆ ಅಸಾಧ್ಯವಾದಂತಹ ವಾತ್ಸಲ್ಯದಿಂದ ಭಯವಿಲ್ಲದೆ ನಿನ್ನನ್ನ ನಾನು ಸ್ತೋತ್ರ ಮಾಡಬಲ್ಲೆ ಅಂತಾರೆ ಆಳವಂದಾರರು. ಇಲ್ಲಿ ನಾವು ರಾಮಾಯಣದ ಕಾಕಾಸುರನ ವೃತ್ತಾಂತವನ್ನ ಜ್ಞಾಪಿಸ್ಕೋಬೇಕು. ಕೇವಲ ಒಂದು ಕಾಗೆ ಸೀತೆಗೆ ತೊಂದರೆ ಕೊಟ್ಟಿದ್ದಕ್ಕೆ ಜಿತಕ್ರೋಧನಾದಂತಹ ರಾಮ ಎಷ್ಟು ಕೋಪ ಮಾಡ್ಕೊಂಡ್ಬಿಡ್ತಾನೆ. ಆಗ ಅದನ್ನ ಕಡಿಮೆ ಮಾಡೋದಕ್ಕೆ ಸೀತೆನೇ ಬರ್ಬೇಕಾಯ್ತು. ಹೀಗೆ ಸರ್ವೇಶ್ವರನೇ ಆಗಿರ್ಲಿ, ಚೇತನರೇ ಆಗಿರ್ಲಿ, ತಪ್ಪು ಮಾಡಿದಾಗ ಅದರಿಂದ ಪಾರ್ ಮಾಡೋದು ಸರ್ವೇಶ್ವರಿನೇ. ಈಶತ್ವತ್ಕರುಣಾ ನಿರೀಕ್ಷಣ ಸುಧಾ ಸಂಧುಕ್ಷಣಾತ್ ರಕ್ಷ್ಯತೆ ನಷ್ಟಂ ಪ್ರಾಕ್ ತದಲಾಭತಸ್ತ್ರಿಭುವನಂ ಸಂಪ್ರತ್ಯನಂತೋದಯಂ ಶ್ರೇಯೋ ನಹ್ಯರವಿಂದಲೋಚನ ಮನಃ ಕಾಂತ ಪ್ರಸಾದಾದೃತೆ ಸಂಸೃತ್ಯ ಯಕ್ಷರ ವೈಷ್ಣವಾಧ್ವಸುಂಡೃಣಾಂ ಸಾ ಸಂಭಾವ್ಯತೆ ಕರ್ಹಿಚಿತ್. ಈ ಒಂದು ಪುಷ್ಪದಲ್ಲಿ ಯಾಮುನರು ಹೇಳ್ತಾರೆ, ಶ್ರೀಯನ್ನ ಬಿಟ್ಟು ನಾರಾಯಣನಿಗೆ ಅಸ್ತಿತ್ವನೇ ಇಲ್ಲ ಅಂತ. ಐಶ್ವರ್ಯ, ಕೈವಲ್ಯ, ಮೋಕ್ಷ ಈ ಎಲ್ಲ ಪುರುಷಾರ್ಥಗಳನ್ನ ಕರುಣಿಸುವಂತಹ ವಿಶ್ವ ಸಂಜೀವನಿ ಕಟಾಕ್ಷ ಅವಳಿಗಿದೆ. ಅವಳ ಕೃಪಾ ಕಟಾಕ್ಷದಿಂದಾನೇ ಅವಳಿಗೆ ಅರವಿಂದ ಲೋಚನೆ ಅಂತೀವಿ. ಮೊದಲನೇ ಶ್ಲೋಕ ಕಾಂತ ಸ್ತೋತ್ರ ಆದ್ರೆ ಇದು ಕಾಂತಾ ಸ್ತೋತ್ರ. ಅವಳು ಚೇತನರು ಮತ್ತು ಈಶ್ವರನ ಸಂಬಂಧವನ್ನ ತಿಳಿದಿರೋಳು. ನಾರಾಯಣ ಭಗವಂತನಾದ್ರೆ ಶ್ರೀದೇವಿ ಭಗವತಿ. ಅವಳ ಅನುಗ್ರಹ ಇಲ್ಲದೆ ಉಳಿಗಾಲನೇ ಇಲ್ಲ. ಲಕ್ಷ್ಮಿಯನ್ನ ಆಶ್ರಯಿಸಿದ್ರೆ ತನ್ನ ಮಕ್ಕಳು ಅಂದರೆ ಚೇತನರು ನಮ್ಮ ಸಂಬಂಧವನ್ನ ಮುಂದಿಟ್ಟು ನೆರವು ಕೊಡ್ತಾಳೆ. ಅವಳ ಜೇನಿನಂತಹ ಕರುಣೆಯಿಂದಾಗಿ ಚೇತನರು ಪರಮಾತ್ಮನ ಚರಣಾರವಿಂದಗಳನ್ನ ಸೇರಬಹುದು ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಆಗಿದೆ.
ಶಾಂತಾನಂತ ಮಹಾವಿಭೂತಿ ಪರಮಂ ಯದ್ಬ್ರಹ್ಮ ರೂಪಂ ಹರೇಃ ಮೂರ್ತಂ ಬ್ರಹ್ಮ ತತೋಪಿ ತತ್ಪ್ರಿಯತರಂ ರೂಪಂ ಯದತ್ಯದ್ಭುತಂ ಯನ್ಯನ್ಯಾನಿ ಯಥಾ ಸುಖಂ ವಿಹರತೋ ರೂಪಾಣಿ ಸರ್ವಾಣಿ ತಾನಿ ಆಹುಃ ಸ್ವೈರನುರೂಪ ವಿಭವೈಃ ಗಾಢೋಪಗೂಢಾನಿ ತೇ. ಈ ಸಮರ್ಪಣೆಯಲ್ಲಿ ಯಾಮುನರ್ ಹೇಳ್ತಾರೆ, ಶ್ರೀದೇವಿಯ ರೂಪ ಗುಣಗಳು ಭಗವಂತನೊಂದಿಗೆ ಅವಿನಾಭಾವವಾಗಿ ಸೇರ್ಕೊಂಡಿದೆ. ಅವನು ವ್ಯೂಹ ವಿಭವ ಹಾರ್ತ ಅರ್ಚ ಅವತಾರಗಳನ್ನ ತಳೆದಾಗ್ಲೆಲ್ಲ ಶ್ರೀದೇವಿನೂ ಅದಕ್ಕನುಗುಣವಾದಂತಹ ರೂಪಗಳನ್ನ ಹೊಂದಿ ಭಗವಂತನ ಜೊತೆಗೆ ಅನಪಾಯಿನಿಯಾಗ್ತಾಳೆ. ಹೀಗೆ ಉಭಯ ವಿಭೂತಿ ಶೇಷತ್ವವನ್ನ ನಮಗೆ ಶ್ರೀ ನಾರಾಯಣರು ತೋರಿಸ್ಕೊಟ್ಟಿದ್ದಾರೆ. ಚತುಶ್ಲೋಕಿ ಅನ್ನುವಂತಹ ಈ 4 ಹೂವಿನ ಗುಚ್ಛವನ್ನ ಹಾಡುವಾಗ ಭಗವದ್ ರಾಮಾನುಜರ ಶರಣಾಗತಿ ಗದ್ಯದ ಒಂದು ಭಾಗವನ್ನ ಪಠಣೆ ಮಾಡೋದು ರೂಢಿ. ಭಗವನ್ನಾರಾಯಣಾಭಿಮತಾನುರೂಪ ಸ್ವರೂಪ ರೂಪ ಗುಣ ವಿಭವ ಐಶ್ವರ್ಯ ಶೀಲಾದ್ಯನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣ ಪದ್ಮವನಾಲಯಾಂ ಭಗವತೀಂ ಶ್ರಿಯಂ ದೇವೀಂ ನಿತ್ಯಾನಪಾಯಿನೀಂ ನಿರವದ್ಯಾಂ ದೇವದೇವ ದಿವ್ಯಮಹಿಷೀಂ ಅಖಿಲ ಜಗನ್ಮಾತರಂ ಅಸ್ಮನ್ಮಾತರಂ ಅಶರಣ್ಯ ಶರಣ್ಯಾಂ ಅನನ್ಯ ಶರಣಃ ಶರಣಮಹಂ ಪ್ರಪದ್ಯೆ. ಆಕಾರತ್ರಯ ಸಂಪನ್ನಾಂ ಅರವಿಂದ ನಿವಾಸಿನೀಂ ಅಶೇಷ ಜಗತೀಶಿತ್ರೀಂ ವಂದೇ ವರದ ವಲ್ಲಭಾಂ. ಇಂತಹ ನಿತ್ಯೋಪಾಸನೆ ಮಾಡುವಂತಹ ಬಹಳ ಸುಲಭವಾದಂತಹ 4 ಶ್ಲೋಕಗಳನ್ನ ಹೂವನ್ನ ದಿನವೂ ಸಮರ್ಪಣೆ ಮಾಡಿ ನಾವು ಮೋಕ್ಷತೆಡೆಗೆ ಸುಲಭವಾಗಿ ಸಾಧನೆ ಮಾಡಬಹುದು ಅಂತ ತೋರಿಸ್ಕೊಟ್ಟಿರುವಂತಹ ಯಾಮುನರಿಗೆ ನಾವು ನಮಸ್ಕಾರ ಮಾಡೋಣ. ಯತ್ಪದಾಂಭೋರುಹಧ್ಯಾನ ವಿಧ್ವಸ್ತಾ ಶೇಷಕಲ್ಮಷಃ ವಸ್ತುತಾಮುಪಯಾತೋಹಂ ಯಾಮುನೇಯಂ ನಮಾಮಿ ತಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.